ಆತ್ಮೀಯ ವಿದ್ಯಾರ್ಥಿಗಳೇ, PUC ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಲಾಸ್ 11 ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 5 ಲೀನಿಯರ್ ಇನ್ಇಕ್ವಾಲಿಟೀಸ್ ಈ ಚಾಪ್ಟರ್ನಲ್ಲಿ ಬರುವಂಥ ಎಕ್ಸಸೈಸ್ 5.1ನ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಕ್ವಶನ್ ನಂಬರ್ 9, x plus x by 2 plus x divided by 3 less than 11 ಎನ್ನುವಂಥ ಇನ್ಇಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಸೊಲ್ಯೂಷನ್ ಸೆಟ್ಟನ್ನು ಕಂಡುಹಿಡಿಬೇಕು. ಸೊ ಮೊದಲಿಗೆ ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ಭಿನ್ನರಾಶಿ ಅಥವಾ ಫ್ರ್ಯಾಕ್ಷನ್ ಬೆಲೆಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಬೇಕು ನಾವು. ಅದಕ್ಕೋಸ್ಕರ ನಾವೀಗ ಲಾಸಹ ಅಥವಾ LCM ಅನ್ನು ತೆಗಿಬೇಕು. ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಛೇದ ಅಥವಾ ಡಿನಾಮಿನೇಟರನ್ನು 1 ಅಂತ ತೆಗೆದುಕೊಳ್ಬೋದು. ಸೊ ಇಲ್ಲಿ 1, 2 ಮತ್ತು 3 ಇದೆ. ಸೊ ಇದರ ಲಾಸ ಏನಾಗ್ತದೆ, 1 × 2 × 3 ಅಂತ ಹೇಳಿದರೆ ಇಲ್ಲಿ ಲಾಸ ಅಥವಾ LCM 6 ಅಂತ ನಮಗೆ ಸಿಗ್ತದೆ. ಸೊ ಇಲ್ಲಿ LCM 6 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ 1 ಎನ್ನುವಂಥದ್ದು ಇಲ್ಲಿ 6ಅಲ್ಲಿ 6 ಟೈಮ್ಸ್ ಭಾಗಿಸಲ್ಪಡ್ತದೆ. ಸೊ 6 × x. ಸೊ ಇಲ್ಲಿ 6x ಅಂತ ಸಿಗ್ತದೆ. ನೆಕ್ಸ್ಟ್ 2 3s are 6. ಸೊ 3 × x ಆಗ್ತದೆ. ಸೊ ಇದು 3x ಪ್ಲಸ್ 3 2s are 6. ಸೊ 2 × x ಅಂತ ಹೇಳಿದರೆ 2x ಲೆಸ್ ದೆನ್ 11 ಎನ್ನುವಂಥ ಉತ್ತರ ಸಿಗ್ತದೆ. 6 + 3 + 2 ಅಂತ ಹೇಳಿದರೆ ಇಲ್ಲಿ ಆ್ಯಡ್ ಮಾಡಿದಾಗ 11x ಡಿವೈಡೆಡ್ ಬೈ 6 ಲೆಸ್ ದೆನ್ 11. ನೆಕ್ಸ್ಟ್ ನಾವು ಇದನ್ನು ಸಿಂಪ್ಲಿಫೈ ಮಾಡಬೇಕು. ಅದಕ್ಕೋಸ್ಕರ ಈ 6ಅನ್ನು ಎಲಿಮಿನೇಟ್ ಮಾಡಲಿಕ್ಕೋಸ್ಕರ ಎರಡೂ ಬದಿಯಲ್ಲೂ ಕೂಡ 6ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ +6ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಆದ್ದರಿಂದಾಗಿ ಇಲ್ಲಿರುವಂಥ ಇನ್ಇಕ್ವಾಲಿಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 6. ಸೊ ಇಲ್ಲೇನಾಗ್ತದೆ, 11x ಡಿವೈಡೆಡ್ ಬೈ 6. ಇನ್ಇಕ್ವಾಲಿಟಿ ಹಾಗೆ ಉಳಿತದೆ. ಮೈನಸ್ ಆದರೆ ಮಾತ್ರ ನಾವು ಚೇಂಜ್ ಮಾಡಬೇಕು, ಇಲ್ಲ ಅಂದರೆ ಅದನ್ನು ಹಾಗೆ ಇಡಬೇಕು. ಸೊ ಇಲ್ಲಿ ಈಗ 6ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. 11x ಡಿವೈಡ್ ಬೈ 6 × 6. ಹಾಗೆ ಇಲ್ಲಿ ಏನಾಗ್ತದೆ, 11 × 6. ಈ 6 ಮತ್ತು ಈ 6 ಕ್ಯಾನ್ಸಲ್ ಆಗ್ತದೆ. ಈ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 11x ಉಳಿತದೆ. ಲೆಸ್ ದೆನ್ 11 × 6 ಅಂತ ಹೇಳಿದರೆ ಬೆಲೆ 66. ನೆಕ್ಸ್ಟ್ ನಾವೀಗ ನಮಗೆ ಬೇಕಾಗಿರುವಂಥದ್ದೇನು, ಎಕ್ಸಿನ ಬೆಲೆ. ಅದಕ್ಕೋಸ್ಕರ ಎರಡೂ ಬದಿಯಲ್ಲೂ ಕೂಡ 11ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 11. ಸೊ ಈ ರೀತಿ ಡಿವೈಡ್ ಮಾಡಿದಾಗ ನಮಗಿಲ್ಲಿ ಸಿಗ್ತಾ ಇದೆ 11x ಡಿವೈಡೆಡ್ ಬೈ 11 ಹಾಗೆ ಲೆಸ್ ದೆನ್ 66 ಡಿವೈಡೆಡ್ ಬೈ 11. ಇಲ್ಲಿ ಕೂಡ ನಾವು ಮೈನಸ್ ಸೈನನ್ನು ಉಪಯೋಗಿಸಿಲ್ಲ. ಹಾಗಾಗಿ ಇಲ್ಲಿರುವಂಥ ಇನ್ಇಕ್ವಾಲಿಟಿ ಹಾಗೆ ಉಳಿತದೆ. 11 ಮತ್ತು 11 ಕ್ಯಾನ್ಸಲ್ ಆಗಿ ಇಲ್ಲಿ x ಸಿಗ್ತದೆ. ನೆಕ್ಸ್ಟ್ ಲೆಸ್ ದೆನ್ 11 1s are ಹಾಗೆ 11 6 are 66. ಸೊ x is ಲೆಸ್ ದೆನ್ 6 ಎನ್ನುವಂಥ ಬೆಲೆ ಸಿಗ್ತದೆ. ಸೊ ಈ ಬೆಲೆಗೆ ನಾವೀಗ ಏನು ಮಾಡಬೇಕಂದ್ರೆ ಸೊಲ್ಯೂಷನ್ ಸೆಟ್ಟನ್ನು ಬರಿಬೇಕು. ಸೊ ಸೊಲ್ಯೂಷನ್ ಸೆಟ್ಟನ್ನು ಬರೆಯುವಾಗ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಕ್ವಶನ್ಸ್ಗಳಲ್ಲಿ ಇರುವಂಥ ಎಕ್ಸ್ ಏನಿದೆ ಅದು ರಿಯಲ್ ನಂಬರ್ ಆಗಿದೆ. ಹಾಗಾಗಿ ನಾವು ಸ್ಪೆಸಿಫಿಕ್ ವ್ಯಾಲ್ಯೂಸನ್ನು ಇಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ಎಲ್ಲಿಂದ ಎಲ್ಲಿ ತನಕ ಅಂತ ಕೇವಲ ಸ್ಪೆಸಿಫೈ ಮಾಡಿ ಬರೀಬೋದು ಅಷ್ಟೇ. ಸೊ ಎಕ್ಸ್ ಇಸ್ ಲೆಸ್ ದೆನ್ 6 ಅಂತ ಹೇಳಿದರೆ 6 ಇನ್ಕ್ಲೂಡ್ ಆಗೋದಿಲ್ಲ. ಸೊ 6ಅನ್ನು ಬಿಟ್ಟು ಅದರ ಮೊದಲು ಬರುವಂಥ ಎಲ್ಲ ಬೆಲೆಗಳು ಅಂದರೆ ಇಲ್ಲಿ 5.9 5.8 ಅದೆಲ್ಲ ಇನ್ಕ್ಲೂಡ್ ಆಗ್ತದೆ. ಹಾಗೆ ಇದರ ನಡುವೆ ಇರುವಂಥ ಬೆಲೆಗಳು 4 4.1 4.2 ಆ ರೀತಿಯಲ್ಲಿ. ಹಾಗೆ ಇಲ್ಲಿ ಕೂಡ -2.1 -2.2 ಆ ರೀತಿ ಎಲ್ಲ ಬೆಲೆಗಳು ಇಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗ್ತದೆ. ಸೊ ಇದರ ಸೊಲ್ಯೂಷನ್ ಸೆಟ್ಟನ್ನು ನೀವು ಹೇಗೆ ಬರೀತೀರಾ? ಸೊ ಸೊಲ್ಯೂಷನ್ ಸೆಟ್ಟಲ್ಲಿ ಒಂದು ವೇಳೆ ನಾವು ತೆಗೆದುಕೊಂಡಂಥ ಬೆಲೆ ಇನ್ಕ್ಲೂಡ್ ಆದರೆ ನಾವಾಗ ಸ್ಕ್ವೇರ್ ಬ್ರ್ಯಾಕೆಟನ್ನು ಉಪಯೋಗಿಸ್ತೇವೆ. ಇನ್ಕ್ಲೂಡ್ ಆಗೋದಿಲ್ಲ ಅಂತಾದರೆ ಪ್ಯಾರಂಥಿಸಿಸನ್ನು ಉಪಯೋಗಿಸಬೇಕು. ಸೊ ಇಲ್ಲಿ ಎಲ್ಲಿ ತನಕ -∞ ತನಕ ಅಂತ ಗೊತ್ತಿದೆ ನಮಗೆ. ಸೊ ಹಾಗಾಗಿ ಮೊದಲ ಬೆಲೆಯಲ್ಲಿ ಇಲ್ಲಿ -∞ ಅಂತ ಪ್ಯಾರಂಥಿಸಲ್ಲಿ ಬರೀತಾ ಇದ್ದೇನೆ, ಅಂದರೆ ಓಪನ್ ಬ್ರ್ಯಾಕೆಟಲ್ಲಿ. ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಓಪನ್ ಸ್ಕ್ವೇರ್ ಬ್ರ್ಯಾಕೆಟನ್ನು ಉಪಯೋಗಿಸ್ತಾ ಇಲ್ಲ. ಯಾಕೆಂದರೆ ಈ -∞ ಸ್ಪೆಸಿಫಿಕ್ ಆದಂಥ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಯಾವ ವ್ಯಾಲ್ಯೂ ಅಂತೇಳಿ. ನೆಕ್ಸ್ಟ್ ಎಲ್ಲಿ ತನಕ ಇಲ್ಲಿ ಲೆಸ್ ದೆನ್ 6 ಅಂದರೆ 6 ಇನ್ಕ್ಲೂಡ್ ಆಗಿಲ್ಲ. ಹಾಗಾಗಿ ಇಲ್ಲಿ 6 ಅಂತ ಬರಿತಾ ಇದ್ದೇನೆ. ಅದನ್ನು ಕ್ಲೋಸ್ ಪ್ಯಾರಂಥಿಸಿಸನ್ನು ಹಾಕಿ ಬರಿತಾ ಇದ್ದೇನೆ. ಇಲ್ಲಿ ಕ್ಲೋಸ್ ಬ್ರ್ಯಾಕೆಟನ್ನು ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲಿ ಈ 6 ಎನ್ನುವಂಥದ್ದು ಇನ್ಕ್ಲೂಡ್ ಆಗಿಲ್ಲ.
ಉದಾಹರಣೆಗೆ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತ ಇದ್ದಿದ್ರೆ ಆಗ ಏನಾಗ್ತಿತ್ತು -∞ ಓಪನ್ ಪ್ಯಾರಂಥೆಸಿಸ್ ಕೊಮ 6 ಮತ್ತು ಸ್ಕ್ವೇರ್ ಬ್ರ್ಯಾಕೆಟ್ ಅಂತ ಬರ್ತಿತ್ತು. ಸ್ಕ್ವೇರ್ ಬ್ರ್ಯಾಕೆಟ್ ಅಂತ ಹಾಕಿದರೆ 6 ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ. ಆದರೆ ಇಲ್ಲಿ ನಮಗೆ ಸಿಕ್ಕಂಥ ಆನ್ಸರಲ್ಲಿ 6 ಇನ್ಕ್ಲೂಡ್ ಆಗಿಲ್ಲ, ಹಾಗಾಗಿ ನಾವಿಲ್ಲಿ ಕ್ಲೋಸ್ ಪ್ಯಾರಂಥೆಸಿಸನ್ನು ಹಾಕಬೇಕಾಗ್ತದೆ. ಸೊ ಇದು ಕ್ವಶನ್ ನಂಬರ್ 9ನ ಸೊಲ್ಯೂಷನ್. ನೆಕ್ಸ್ಟ್ ಈಗ ನಾವು ಕ್ವಶನ್ ನಂಬರ್ 10ಅನ್ನು ಸಾಲ್ವ್ ಮಾಡುವ. ಕ್ವಶನ್ ನಂಬರ್ 10 ಕೂಡ ಈಗಾಗಲೇ ನಾವು ಸಾಲ್ವ್ ಮಾಡಿರುವಂಥ ಕ್ವಶನ್ ರೀತಿಯೇ ಇದೆ. ಇಲ್ಲಿ ಕೊಟ್ಟಿದ್ದಾರೆ x/3 ಗ್ರೇಟರ್ ದೆನ್ x/2 + 1. ಇದು ಕೂಡ ಫ್ರ್ಯಾಕ್ಷನ್ ಅಥವಾ ಭಿನ್ನರಾಶಿಯಲ್ಲಿದೆ. ಸೊ ಹಾಗಾಗಿ ನಾವಿಲ್ಲಿ ಮೊದಲಿಗೆ ಏನು ಮಾಡಬೇಕಂದ್ರೆ LCM ಅಥವಾ ಲಾಸವನ್ನು ತೆಗಿಬೇಕಾಗ್ತದೆ. ಸೊ LCM ಅಥವಾ ಲಾಸವನ್ನು ತೆಗಿಲಿಕ್ಕೋಸ್ಕರ ಇಲ್ಲಿರುವಂಥ ಎಕ್ಸ್ ವ್ಯಾಲ್ಯೂಸ್ಗಳನ್ನು ಒಂದೇ ಸೈಡ್ಗೆ ಬರೆಯುವ. ಸೊ x/3 ಈ x/2 ಅನ್ನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ತಂದಾಗ ಇದೇನಾಗ್ತದೆ, ಪ್ಲಸ್ ಇದ್ದದು ಮೈನಸ್ ಆಗ್ತದೆ. ಸೊ -x/2 ಗ್ರೇಟರ್ ದೆನ್ ಇಲ್ಲಿ 1 ಅಂತ ಇದೆ. ನೆಕ್ಸ್ಟ್ 3 ಮತ್ತು 2 ಇದೆ. 3 ಮತ್ತು 2 ಇದ್ದು LCM 6 ಆಗ್ತದೆ. 3 2s are 6. ಸೊ ಇಲ್ಲಿ ನಮಗೆ LCM ಅಥವಾ ಲಾಸ ತೆಗೆದ ಮೇಲೆ ಸಿಗ್ತಾ ಇದೆ ಬೆಲೆ 3 2s are 6. ಸೊ 2 ಇಂದ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿದರೆ 2x ಆಗ್ತದೆ. ನೆಕ್ಸ್ಟ್ 2 3s are 6. ಸೊ 3 ಇಂದ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿದಾಗ 3x ಅಂತ ನಮಗಿಲ್ಲಿ ಸಿಗ್ತದೆ. ಸೊ 2x - 3x ಕಳೆದಾಗ ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಚಿಹ್ನೆ ಇದೆ, ಹಾಗಾಗಿ -x ಎನ್ನುವಂಥ ಬೆಲೆ ಸಿಗ್ತದೆ. /6 ಗ್ರೇಟರ್ ದೆನ್ 1. ನೆಕ್ಸ್ಟ್ ನಮಗೆ ಬೇಕಾಗಿರುವಂಥದ್ದೇನು, ಕೇವಲ x. ಇಲ್ಲಿ ನಾವು ಈ 6ಅನ್ನು ಎಲಿಮಿನೇಟ್ ಮಾಡಬೇಕು, ಹಾಗೆ ಮೈನಸ್ ಸೈನನ್ನು ಎಲಿಮಿನೇಟ್ ಮಾಡಬೇಕು. ಅಂದರೆ ನಾವಿಲ್ಲಿ -6ಅನ್ನು ಎರಡೂ ಬದಿಯಲ್ಲೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ +6ಅನ್ನು ಮಲ್ಟಿಪ್ಲೈ ಮಾಡ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ಆಲ್ರೆಡಿ -x ಅಂತ ಇದೆ. ನಾವು ಇಲ್ಲಿರುವಂಥ ಮೈನಸ್ ಸೈನನ್ನು ಕೂಡ ತೆಗಿಬೇಕಾಗ್ತದೆ. ಅದಕ್ಕೋಸ್ಕರ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ -6. ಸೊ ಈಗ ಮೈನಸ್ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದರೆ, ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಏನಾಗ್ತದೆ, ಇಲ್ಲಿರುವಂಥ ಸೈನ್ ರಿವರ್ಸ್ ಆಗ್ತದೆ. ಸೊ ಇಲ್ಲಿ ಗ್ರೇಟರ್ ಇದೆ, ಸೊ ಇಲ್ಲಿ ಬರೆಯುವಾಗ ನಾವೇನಾಗ್ತದೆ, ಅದು ಲೆಸ್ ದೆನ್ ಆಗ್ತದೆ. ಸೊ -x/6 ಇಂಟು -6 ಇಲ್ಲಿ ಗ್ರೇಟರ್ ಇದೆ, ಸೊ ಇಲ್ಲಿ ಬರೆಯುವಾಗ ಲೆಸ್ ದೆನ್ ಅಂತ ಬರೀಬೇಕು. 1 ಇಂಟು -6. ಸೊ ಈ 6 ಮತ್ತು ಈ 6 ಕ್ಯಾನ್ಸಲ್ ಆಗ್ತದೆ. ಇಲ್ಲಿ ಮೈನಸ್ ಇದ್ದದು ಪ್ಲಸ್ ಆಗ್ತದೆ, ಗುಣಿಸುವಾಗ x ಎನ್ನುವಂಥದ್ದು ಉಳಿತದೆ. ನೆಕ್ಸ್ಟ್ ಇಲ್ಲಿ 1 ಇಂಟು -6 ಅಂತ ಹೇಳಿದರೆ x ಲೆಸ್ ದೆನ್ -6 ಎನ್ನುವಂಥ ಉತ್ತರ ಸಿಗ್ತದೆ. ಸೊ x ಇಸ್ ಲೆಸ್ ದೆನ್ -6 ಅಂತ ನಮಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾವೀಗ ಏನು ಮಾಡಬೇಕು, ಇದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ಬರಿಬೇಕು. ಸೊ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ರೀತಿಯಲ್ಲಿ ನಾನು ನಂಬರ್ ಲೈನ್ನ ಮೂಲಕ ಇಲ್ಲೀಗ ಯಾವ ರೀತಿಯಲ್ಲಿ ಬೆಲೆಯಲ್ಲಿ ಚೇಂಜಸ್ ಆಗ್ತದೆ ಅಂತ ನಾವು ನೋಡುವ. ಈಗ ಒಂದು ನಂಬರ್ ಲೈನನ್ನು ನೀವು ತೆಗೆದುಕೊಂಡ್ರೆ ಇದನ್ನು ನೀವು ಎಕ್ಸಾಮಲ್ಲಿ ಈ ರೀತಿ ಬರೆಯುವ ಅಗತ್ಯ ಇಲ್ಲ, ಯಾಕೆಂದರೆ ನಮಗೆ ಸ್ಪೆಸಿಫೈ ಮಾಡಿಲ್ಲ ಗ್ರ್ಯಾಪ್ ಅಥವಾ ನಂಬರ್ ಲೈನನ್ನು ಬರೀರಿ ಅಂತ. ಇದು ಕೇವಲ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೇನೆ. ಸೊ x ಇಸ್ ಲೆಸ್ ದೆನ್ -6 ಅಂತ ಇದೆ, ಅಂದರೆ 6 ಇನ್ಕ್ಲೂಡ್ ಆಗಿಲ್ಲ. ಹಾಗೆ -6ಗಿಂತ ಕಡಿಮೆ ಇರುವಂಥ ಎಲ್ಲ ವ್ಯಾಲ್ಯೂಸ್ಗಳು, ಅಂದರೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ಈ 6ಅನ್ನು ಬಿಟ್ಟು ಇಲ್ಲಿರುವಂಥ ಬೆಲೆಗಳು ಏನಿವೆ ಅವೆಲ್ಲವೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗ್ತದೆ. -6.1 -6.2 ಈ ರೀತಿಯಲ್ಲಿ ಈ ಎಲ್ಲ ಬೆಲೆಗಳು ಇನ್ಕ್ಲೂಡ್ ಆಗ್ತದೆ. 6 ಇನ್ಕ್ಲೂಡ್ ಆಗೋದಿಲ್ಲ, ಹಾಗಾಗಿ ಇಲ್ಲಿ ಹೋಲೋ ಸರ್ಕಲನ್ನು ಬರಿತಾ ಇದ್ದೇನೆ. ಸೊ ಇಲ್ಲಿಂದ ಇಲ್ಲಿ ತನಕ ಅಂತ ಹೇಳುವಾಗ ಕೊನೆಯ ಬೆಲೆ ನಮಗೆ ಗೊತ್ತಿಲ್ಲ, -∞ ಅಂತ ನಾವು ಇದನ್ನು ತೆಗೆದುಕೊಳ್ಬೋದು. ಹಾಗೆ ಇಲ್ಲಿ 6 ಇನ್ಕ್ಲೂಡ್ ಆಗಿಲ್ಲ. ಸೊ ನೀವು ಸೊಲ್ಯೂಷನ್ ಸೆಟ್ಟನ್ನು ಯಾವ ರೀತಿಯಲ್ಲಿ ಬರೀತೀರಾ, ನಮಗೆ ಸ್ಪೆಸಿಫಿಕ್ ಆದಂಥ ನಂಬರ್ ಗೊತ್ತಿಲ್ಲ, ಆದ್ದರಿಂದ ನಾವಿಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಉಪಯೋಗಿಸಲಿಕ್ಕಾಗೋದಿಲ್ಲ. ಇಲ್ಲಿ ನಾವು ಪ್ಯಾರಂಥಿಸಿಸನ್ನು ಉಪಯೋಗಿಸಬೇಕು. ಸೊ ಸೊಲ್ಯೂಷನ್ ಸೆಟ್ಟಲ್ಲಿ ಪ್ಯಾರಂಥಿಸಿಸನ್ನು ಉಪಯೋಗಿಸ್ತಾ ಇದ್ದೇನೆ. ಸೊ -∞ ಅಂತ ಗೊತ್ತಿದೆ, ಸ್ಪೆಸಿಫಿಕ್ ಆಗಿ ನಂಬರ್ ಗೊತ್ತಿಲ್ಲ, ಹಾಗಾಗಿ ಓಪನ್ ಪ್ಯಾರಂಥಿಸಿಸ್ -∞. ಹಾಗೆ ಇಲ್ಲಿರುವಂಥ ನಂಬರ್ ಎಲ್ಲಿ ತನಕ x ಇಸ್ ಲೆಸ್ ದೆನ್ -6 ಇನ್ಕ್ಲೂಡ್ ಆಗಿಲ್ಲ, ಹಾಗಾಗಿ ಇಲ್ಲಿ ಕೂಡ ಕ್ಲೋಸ್ ಪ್ಯಾರಂಥಿಸಿಸನ್ನು ಉಪಯೋಗಿಸಬೇಕು. ಒಂದು ವೇಳೆ ಇಲ್ಲಿ x ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -6 ಅಂತ ಇದ್ದರೆ ಆ ಕೇಸಲ್ಲಿ ಏನಾಗ್ತದೆ, ಇಲ್ಲಿ ನಾವು ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕಾಗ್ತದೆ, ಕ್ಲೋಸ್ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕಾಗ್ತದೆ. ಈಗ ಇಲ್ಲಿ ಕೇವಲ x ಲೆಸ್ ದೆನ್ -6 ಇದೆ, ಹಾಗಾಗಿ ನಾವಿಲ್ಲಿ
ಕ್ಲೋಸ್ ಪ್ಯಾರಂಥಿಸಿಸನ್ನು ಹಾಕಿದರೆ ಆಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 11 ನಾವು ಸಾಲ್ವ್ ಮಾಡುವ. ಸೊ ಕ್ವಶನ್ ನಂಬರ್ 11 ನಮ್ಗೆ ಕೊಟ್ಟಿದ್ದಾರೆ 3x 3 ಇಂಟು x minus 2 divided by 5 less than or equal to 5 ಇಂಟು 2 minus x divided by 3 ಅಂತ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವಿಲ್ಲಿ ಗುಣಿಸಿ ಇದನ್ನು ಸಂಕ್ಷೇಪಿಸುವ. ಸೊ ಎಕ್ಸ್ಪಾಂಡ್ ಮಾಡಿದ್ದನ್ನು ಇದನ್ನು ಗುಣಿಸಿ ಬರೆಯುವ. ಸೊ 3 ಇಂಟು x minus 2 ಅಂತ ಇದೆ. ಇಲ್ಲಿ ಗುಣಿಸಿದಾಗ 3x 3 ಇಂಟು 2 ಅಂತ ಹೇಳಿದರೆ 6 minus 6 divided by 5 ಅಂತ ಸಿಗ್ತಾ ಇದೆ. ಲೆಸ್ ದೆನ್ ಆರ್ ಈಕ್ವಲ್ ಟು 5 2s are 10. ಸೊ 5 ಇಂಟು x ಅಂತ ಹೇಳಿದರೆ 5x ಡಿವೈಡೆಡ್ ಬೈ 3 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಇಲ್ಲಿರುವಂಥ ಈ 5ಅನ್ನು ಎಲಿಮಿನೇಟ್ ಮಾಡುವ. ಸೊ ಇಲ್ಲಿರುವಂಥ 5ಅನ್ನು ಎಲಿಮಿನೇಟ್ ಮಾಡಬೇಕಾದ್ರೆ ನಾವು ಎರಡೂ ಬದಿಯಲ್ಲೂ ಕೂಡ 5 ಇಂದ ಗುಣಿಸಬೇಕು. ಸೊ ಹಾಗಾಗಿ ಮೊದಲಿಗೆ ನಾನಿಲ್ಲಿ ಎರಡೂ ಬದಿಯಲ್ಲೂ ಕೂಡ 5 ಇಂದ ಗುಣಿಸ್ತಾ ಇದ್ದೇನೆ. ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 5. ಇಲ್ಲಿ ನಮಗೆ 5 ಮತ್ತು 3ಅನ್ನು ಎಲಿಮಿನೇಟ್ ಮಾಡಬೇಕು. ಸೊ ಮೊದಲಿಗೆ 5ಅನ್ನು ಎಲಿಮಿನೇಟ್ ಮಾಡುವ. ಹಾಗಾಗಿ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 5. ಸೊ ಇಲ್ಲಿ ಈಗ 5ಇಂದ ಮಲ್ಟಿಪ್ಲೈ ಮಾಡುವಾಗ ನಾವು ಇನ್ಇಕ್ವಾಲಿಟಿಯಲ್ಲಿ ಚೇಂಜಸ್ ಆಗೋದಿಲ್ಲ. ಯಾಕೆಂದರೆ +5ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಒಂದು ವೇಳೆ ನೆಗೆಟಿವ್ ನಂಬರನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದರೆ ಆಗ ಮಾತ್ರ ನೀವು ಇನ್ಇಕ್ವಾಲಿಟಿಯ ಸೈನನ್ನು ಚೇಂಜ್ ಮಾಡಬೇಕು. ಸೊ ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ, ಅದನ್ನು ಹಾಗೆ ಬರೆದು ಬಿಟ್ಟರಾಯಿತು. 10 minus 5x divided by 3 ಇಂಟು 5. ಸೊ ಇಲ್ಲಿಗ ಈ 5 ಮತ್ತು ಈ 5 ಕ್ಯಾನ್ಸಲ್ ಆಗಿ ಹೋಗ್ತದೆ. ಸೊ ಇಲ್ಲಿ ಉಳಿತಾ ಇದೆ 3x minus 6 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ನೆಕ್ಸ್ಟ್ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 5ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ 5 ಇಂಟು 10 ಅಂತ ಹೇಳಿದರೆ 50, ಹಾಗೆ 5 ಇಂಟು 5 ಅಂತ ಹೇಳಿದರೆ 25. ಸೊ 25x ಡಿವೈಡೆಡ್ ಬೈ 3 ಅಂತ ಸಿಗ್ತಾ ಇದೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥ ಈ 3ಅನ್ನು ಎಲಿಮಿನೇಟ್ ಮಾಡಬೇಕು. ಅದನ್ನು ತೆಗಿಲಿಕ್ಕೋಸ್ಕರ ಎರಡೂ ಬದಿಯಲ್ಲೂ ಕೂಡ ನಾವು 3ಇಂದ ಮಲ್ಟಿಪ್ಲೈ ಮಾಡುವ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ 3. ಇಲ್ಲಿ ಕೂಡ +3ಅನ್ನು ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. ಹಾಗಾಗಿ ಇನ್ಇಕ್ವಾಲಿಟಿಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. 3x minus 6 ಅಂತ ಇದೆ, ಇದಕ್ಕೆ 3ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 50 minus 25x ಡಿವೈಡೆಡ್ ಬೈ 3 ಅಂತ ಇದೆ, ಇದಕ್ಕೆ ಕೂಡ 3ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಈ 3 ಮತ್ತು ಈ 3 ಕ್ಯಾನ್ಸಲ್ ಆಗ್ತದೆ. ಈ 3ಅನ್ನು ಇದರ ಜೊತೆ ಮಲ್ಟಿಪ್ಲೈ ಮಾಡಿ ಬರೀಬೇಕು. 3 3s are 9x, 3 6 are 18. ಸೊ 9x minus 18 ಲೆಸ್ ದೆನ್ ಆರ್ ಈಕ್ವಲ್ ಟು 50 minus 25x. ನೆಕ್ಸ್ಟ್ ನಾವಿಲ್ಲಿ ಎಕ್ಸ್ ಟರ್ಮನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತರುವ. ಸೊ 9x ಈ ಮೈನಸ್ 25xನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಪ್ಲಸ್ ಆಗ್ತದೆ. ಸೊ ಪ್ಲಸ್ 25x. ಆಮೇಲೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ 50 ಉಳಿದಿದೆ. ಈ ಮೈನಸ್ 18ಅನ್ನು ರೈಟ್ ಹ್ಯಾಂಡ್ ಸೈಡ್ಗೆ ತಂದಾಗ ಪ್ಲಸ್ 18 ಆಗ್ತದೆ. ಸೊ 25x ಪ್ಲಸ್ 9x ಅಂತ ಹೇಳಿದರೆ 34x ಲೆಸ್ ದೆನ್ ಆರ್ ಈಕ್ವಲ್ ಟು 50 ಪ್ಲಸ್ 18 ಆ್ಯಡ್ ಮಾಡಿದಾಗ 68 ಎನ್ನುವಂಥ ಉತ್ತರ ಸಿಗ್ತದೆ. ನೆಕ್ಸ್ಟ್ ನಮಗಿಲ್ಲಿ ಬೇಕಾಗಿರುವಂಥದ್ದು ಕೇವಲ ಎಕ್ಸಿನ ಬೆಲೆ. ಸೊ ಅದಕ್ಕೋಸ್ಕರ ಈ ಎಕ್ಸನ್ನು 34ಅನ್ನು ನಾವು ತೆಗಿಬೇಕು, ಎಲಿಮಿನೇಟ್ ಮಾಡಬೇಕು. ಹಾಗಾಗಿ ಡಿವೈಡಿಂಗ್ ಬೋತ್ ಸೈಡ್ಸ್ ಬೈ 34ಅನ್ನು ಎರಡೂ ಬದಿಯಲ್ಲಿ ಡಿವೈಡ್ ಮಾಡ್ತಾ ಇದ್ದೇನೆ. ಸೊ 34x ಡಿವೈಡೆಡ್ ಬೈ 34. ಈಗ ಇಲ್ಲಿ ಇನ್ಇಕ್ವಾಲಿಟಿಯ ಸೈನ್ ಹಾಗೆ ಉಳಿಯುತ್ತದೆ, ಯಾಕೆಂದರೆ ಪ್ಲಸ್ 34ಅನ್ನು ಡಿವೈಡ್ ಮಾಡ್ತಾ ಇದ್ದೇವೆ. ಸೊ 68 ಡಿವೈಡೆಡ್ ಬೈ 34. ಈ 34 ಮತ್ತು 34 ಕ್ಯಾನ್ಸಲ್ ಆಗಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಕೇವಲ ಎಕ್ಸ್ ಉಳಿತದೆ. ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 34 1s are 34 2s are 68. ಸೊ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಎನ್ನುವಂಥ ಬೆಲೆ ಸಿಗ್ತದೆ. ನೆಕ್ಸ್ಟ್ ಈಗ ನಾವಿದಕ್ಕೆ ಸೊಲ್ಯೂಷನ್ ಸೆಟ್ಟನ್ನು ಬರಿಬೇಕು. ಸೊ ಸೊಲ್ಯೂಷನ್ ಸೆಟ್ಟನ್ನು ಬರಿಬೇಕಾದ್ರೆ ಮೊದಲಿಗೆ ನಾವಿಲ್ಲಿ ನೋಡಬೇಕು ಯಾವ ಎಲ್ಲ ಬೆಲೆಗಳು ಇನ್ಕ್ಲೂಡ್ ಆಗ್ತದೆ ಅಂತೇಳಿ. ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ ಇದೆ, ಅಂದರೆ 2 ಇನ್ಕ್ಲೂಡ್ ಆಗ್ತದೆ. ಯಾಕೆಂದರೆ 2 ಅಂತ ಕೊಟ್ಟಿದ್ದಾರೆ, ಈಕ್ವಲ್ ಸೈನ್ ಕೊಟ್ಟಿದ್ದಾರೆ. ಹಾಗೆ ಅದಕ್ಕಿಂತ ಕಡಿಮೆ ಇರುವಂಥ ಬೆಲೆಗಳು, ಎಲ್ಲ ಬೆಲೆಗಳು ಅಂದರೆ -∞.
ಸೊ 2 ಮತ್ತು ಅದಕ್ಕಿಂತ ಕಡಿಮೆ ಇರುವಂಥ ಬೆಲೆ 1.9 1.8 ಅದೆಲ್ಲ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಹಾಗಾಗಿ ನಾವು ಸೊಲ್ಯೂಷನ್ ಸೆಟ್ಟನ್ನು ಬರೆಯುವ ಈಗ ಸೊಲ್ಯೂಷನ್ ಸೆಟ್ಟಲ್ಲಿ ಮೊದಲಿಗೆ ಇಲ್ಲಿ -∞ ಅಂತ ಗೊತ್ತಿದೆ, ಬಟ್ ಸ್ಪೆಸಿಫಿಕ್ ನಂಬರ್ ನಮಗೆ ಗೊತ್ತಿಲ್ಲ. ಹಾಗಾಗಿ ಓಪನ್ ಪ್ಯಾರಂಥಿಸಸನ್ನು ಹಾಕಿ -∞. ನೆಕ್ಸ್ಟ್ ಇಲ್ಲಿ ಎರಡನೇ ನಂಬರ್ ಬರೆಯುವಾಗ ಇಲ್ಲಿ ನಮಗೆ ಗೊತ್ತಿದೆ x is less than or equal to 2 ಅಂದರೆ 2 ಎನ್ನುವಂಥ ನಂಬರ್ ಇನ್ಕ್ಲೂಡ್ ಆಗಿದೆ. ಸೊ ಇನ್ಕ್ಲೂಡ್ ಆಗಿದೆ ಅಂತ ಹೇಳುವಾಗ ನಾವೇನು ಮಾಡಬೇಕು, ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಬೇಕು. ಸೊ ಹಾಗಾಗಿ -∞, 2 ಮತ್ತು ಇಲ್ಲಿ ಕ್ಲೋಸ್ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕ್ತಾ ಇದ್ದೇನೆ. ಒಂದು ವೇಳೆ ಇಲ್ಲಿ x less than 2 ಅಂತ ಮಾತ್ರ ಇದ್ದರೆ ಆ ಕೇಸಲ್ಲಿ ನಮ್ಮ ಸೊಲ್ಯೂಷನ್ ಸೆಟ್ ಏನಾಗ್ತದೆ, -∞, 2 ಮತ್ತು ಕ್ಲೋಸ್ ಪ್ಯಾರಂಥಿಸಸ್ ಆಗ್ತದೆ. ಬಟ್ ಇಲ್ಲಿ ಈಗ ಈಕ್ವಲ್ ಸೈನ್ ಕೊಟ್ಟಿದ್ದಾರೆ, ಹಾಗಾಗಿ ನಾವಿಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಇನ್ಕ್ಲೂಡ್ ಮಾಡಬೇಕು. ಸ್ಕ್ವೇರ್ ಬ್ರ್ಯಾಕೆಟ್ ನಮಗೆ ಏನನ್ನು ಹೇಳ್ತದೆ, ಇಲ್ಲಿ ನಾವು ಏನು ನಂಬರನ್ನು ಬರೆದಿದ್ದೇವೆ ಆ ನಂಬರ್ ಕೂಡ ಸೊಲ್ಯೂಷನ್ ಸೆಟ್ಟಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತದೆ. ಹಾಗೆ ಇಲ್ಲಿ -∞ ಕೂಡ ಈ ಸೊಲ್ಯೂಷನ್ ಸೆಟ್ಟಲ್ಲಿ ಇನ್ಕ್ಲೂಡ್ ಆಗಿದೆ, ಬಟ್ ಆ ಸ್ಪೆಸಿಫಿಕ್ ನಂಬರ್ ಏನಿದೆ ಮೈನಸ್ ನಂಬರ್ ನಮಗೆ ಇಲ್ಲಿ ಗೊತ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಓಪನ್ ಪ್ಯಾರಂಥಿಸಸನ್ನು ಉಪಯೋಗಿಸ್ತಾ ಇದ್ದೇವೆ. ಒಂದು ವೇಳೆ ಈಗ ನಮಗೆ ಇಲ್ಲಿ ಗೊತ್ತಿದೆ ಸ್ಪೆಸಿಫಿಕ್ ನಂಬರ್ ಯಾವುದು ಅಂತೇಳಿ, ಆಗ ನಾವು ಆ ಸ್ಪೆಸಿಫಿಕ್ ನಂಬರನ್ನು ಬರೀಬೋದು. ಹಾಗೆ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಿ ಆ ಸ್ಪೆಸಿಫಿಕ್ ನಂಬರನ್ನು ಬರೆದ್ರೆ ಆಯಿತು. ಸೊ ಈ ರೀತಿಯಲ್ಲಿ ನಾವು ಸೊಲ್ಯೂಷನ್ ಸೆಟ್ಟನ್ನು ಕಂಡುಹಿಡಿಬೋದು.